ಎಲ್ಲರಿಗೂ ಸ್ವರದಿಗುಲ ಸ್ಟೋರಿ ಚಾನಲಿಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಒಂಟೆ ಮತ್ತು ನರಿ. ಕತೆ ಶುರು ಮಾಡೋಣವಾ? ಒಮ್ಮೆ ಒಂದ್ ನರಿಗೆ ಒಂಟೆ ಜೊತೆ ಗೆಳೆತನ ಮಾಡ್ಬೇಕು ಅಂತ ಹೇಳಿ ಆಸೆ ಆಯ್ತು. ನರಿ ಒಂಟೆ ಮನೆನ ಹುಡುಕೊಂಡು ಹೊರಡ್ತು. ಒಂಟೆ ಹತ್ತಿರದ ಒಂದು ಹಳ್ಳಿಯ ಸಮೀಪವಿದ್ದ ಕಾಡಿನಲ್ಲಿ ವಾಸವಾಗಿತ್ತು. ನರಿ ಒಂಟೆ ಇದ್ದಲ್ಲಿಗೆ ಹೋಗಿ ಒಂಟೆಯನ್ನ ಮಾತಾಡಿಸಿ ಅದ್ರ ಯೋಗಕ್ಷೇಮನ ವಿಚಾರಿಸ್ತು. 2-3 ದಿನಗಳಲ್ಲಿ ಒಂಟೆ ನರಿ ಎರಡು ಕೂಡ ಪರಸ್ಪರ ಗೆಳೆಯರಾದ್ವು. ಒಂಟೆ ಇದ್ದ ಕಾಡಿಗೆ ಸ್ವಲ್ಪ ದೂರದಲ್ಲಿ ಒಂದು ನದಿ ಹರಿತಾ ಇತ್ತು. ನದಿಯ ಆಚೆ ದಡದಲ್ಲಿ ಒಂದು ಕಬ್ಬಿನ ತೋಟ ಇತ್ತು. ತೋಟದ ತುಂಬಾ ರಸದಾಳೆ ಕಬ್ಬು ಬೆಳೆದಿತ್ತು. ನರಿ ಒಂದು ದಿನ ದೂರದಿಂದ ಕಬ್ಬಿನ ತೋಟನ ನೋಡಿದಾಗ ಅದ್ರ ಬಾಯಲ್ಲಿ ನೀರ್ ಸುರಿತಿತ್ತು. ಕಬ್ಬು ಆಹಾ ಸಿಹಿ ಸಕ್ಕರೆ ಅಂತ ಹೇಳಿ ಅದಕ್ಕೆ ಆಸೆ ಆಯ್ತು ಕಬ್ಬನ್ನ ತಿನ್ಬೇಕು ಅಂತ ಹೇಳಿ. ಆದ್ರೆ ಏನ್ ಮಾಡೋದು, ಕಬ್ಬಿನ ತೋಟಕ್ಕೆ ಹೋಗ್ಬೇಕು ಅಂದ್ರೆ ನದಿ ದಾಟ್ಬೇಕು. ನರಿಗೆ ಈಜೋದಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತು, ಒಂಟೆ ಬಳಿಗೆ ಓಡ್ ಬಂದ್ಬಿಟ್ಟು ಹೇಳ್ತು, ಗೆಳೆಯ ನಮ್ಮಿಬ್ಬರ ಗೆಳೆತನ ಆಗಿದೆ, ಇದನ್ನ ನಾವ್ ಹೇಗಾದ್ರೂ ಸಂಭ್ರಮಿಸ್ಬೇಕಲ್ವಾ? ನಾವು ನದಿಯ ಆ ಕಡೆ ದಡಕ್ಕೆ ಹೋಗಿ ಅಂದ್ರೆ ಕಬ್ಬಿನ ತೋಟಕ್ಕೆ ಹೋಗಿ ಸಿಹಿ ಕಬ್ಬನ್ನ ತಿಂದು ಸಂಭ್ರಮಿಸೋಣವಾ ಅಂತ ಹೇಳಿ ಕೇಳ್ತು. ಒಂಟೆ ಕತ್ತು ಅಳ್ಳಾಡ್ಸಿ ಸರಿ ಅಂತ ಹೇಳ್ತು. ಎರಡು ನದಿ ಬಳಿಗೆ ಬಂದ್ವು. ಗೆಳೆಯ ನನ್ಗೆ ಈಜೋದಕ್ಕೆ ಬರೋದಿಲ್ಲ, ಏನ್ ಮಾಡೋದು? ನರಿ ಕೇಳ್ತು ಒಂಟೆಗೆ. ಅದ್ ಹೇಳ್ತು ಒಂಟೆ, ಮಿತ್ರ ಯೋಚನೆ ಮಾಡ್ಬೇಡ, ನನಗೆ ನದಿ ದಾಟೋದಕ್ಕೆ ಗೊತ್ತು, ನೀನು ನನ್ ಬೆನ್ ಮೇಲ್ ಕುಳಿತುಕೋ ಅಂತ ಹೇಳ್ತು. ಒಂಟೆ ಹೇಳಿದ್ದ ತಡ ನರಿ ತಕ್ಷಣ ಜಿಗಿದು ಒಂಟೆ ಬೆನ್ ಮೇಲೆ ಕೂತ್ಕೊಂಡ್ಬಿಡ್ತು. ಒಂಟೆ ನದಿ ದಾಟಿ ಆಚೆ ದಡನ ತಲುಪ್ತು. ಎರಡು ಕಬ್ಬಿನ ತೋಟಕ್ಕೆ ಹೋಗಿ ಕಬ್ಬನ್ನ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತು. ನರಿ ಸ್ವಲ್ಪ ಆತುರವಾಗಿ ಬೇಗ ತಿಂದು ಮುಗಿಸ್ಬಿಡ್ತು. ನರಿ ಹೇಳ್ತು, ಗೆಳೆಯ ನನ್ಗೆ ತುಂಬಾ ತೃಪ್ತಿ ಆಯ್ತು, ಆಹಾ ಎಂತಹ ಕಬ್ಬು, ಎಷ್ಟು ಸಿಹಿಯಾಗಿದೆ, ಹೊಟ್ಟೆ ತುಂಬಾ ತಿಂದೆ ಅಂತ ಹೇಳ್ತು. ಆದ್ರೆ ನನಗೊಂದು ದುರಭ್ಯಾಸ ಇದೆ, ಊಟ ಆದ್ಮೇಲೆ ಗಟ್ಟಿಯಾಗಿ ಕಿರ್ಚ್ಕೊಳ್ಳೋದು ಅಂತ ಹೇಳ್ತು ಒಂಟೆಗೆ. ಆಗ ಒಂಟೆ, ಮಿತ್ರ ನಿನ್ ದಮ್ಮಯ್ಯ ಅಂತೀನಿ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ನಾನಿನ್ನ ಹೊಟ್ಟೆ ತುಂಬಾ ತಿಂದಿಲ್ಲ, ಅಷ್ಟ್ರಲ್ಲೇ ನೀನು ಕಿರ್ಚೋದಕ್ಕೆ ಶುರು ಮಾಡಿದ್ರೆ ತೋಟದ ಮಾಲೀಕ ಬಂದು ನನ್ ಕಾಲ್ ಮುರಿದು ಬಿಡ್ತಾನಷ್ಟೇ ಅಂತ ಹೇಳ್ತು. ನರಿ ಒಂಟೆ ಮಾತಿಗೆ ಬೆಲೆನೇ ಕೊಡದೆ ಗಟ್ಟಿಯಾಗಿ ಕಿರ್ಚೋದಕ್ಕೆ ಶುರು ಮಾಡ್ತು. ಒಂಟೆಗೆ ನರಿಯ ಕಿರ್ಚಾಟ ಸಹಿಸೋಕಾಗ್ಲಿಲ್ಲ. ನರಿ ತನಗೆ ಮೋಸ ಮಾಡಿದೆ, ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಳ್ತು. ನರಿ ಕಿರ್ಚ್ತಾನೆ ಇತ್ತು. ದೂರದಲ್ಲಿದ್ದ ರೈತರು ನರಿ ಕಿರ್ಚಾಟ ಕೇಳಿ ಓಡ್ ಬಂದ್ರು. ಅವರಿಗೆ ಮೊದ್ಲು ಅಲ್ಲಿ ಕಂಡಿದ್ದು ಒಂಟೆ. ತಾವು ಬೆಳೆದ ಕಬ್ಬನೆಲ್ಲ ತಿಂದು ಹಾಕಿದೆ ಅಂತ ಹೇಳಿ ಅವರು ಒಂಟೆನ ಚೆನ್ನಾಗಿ ಕೋಲ್ಗಳಿಂದ ಬಡದು ನದಿ ದಡದ ಕಡೆಗೆ ಓಡಿಸಿದ್ರು. ನದಿ ದಡದಲ್ಲಿ ಕಾಯ್ತಾ ನಿಂತಿದ್ದ ನರಿಗೆ ಒಂಟೆಗಾದ ಪಾಡ್ಕಂಡು ಮನಸ್ಸಿನಲ್ಲೇ ಸಂತೋಷ ಆಗ್ತಾ ಇತ್ತು. ಅದನ್ನ ತೋರ್ಸ್ಲೇ ಇಲ್ಲ ಒಂಟೆ, ಏನು ದುಃಖ ಆಗಿದ್ದನ್ನ ತೋರ್ಸ್ಕೊಳ್ಳಿಲ್ಲ. ಅದ್ ಹೇಳ್ತು, ಗೆಳೆಯ ಇಂಥ ಅನ್ಯಾಯವಿದು, ಒಳ್ಳೆ ಬಾಸುಂಡೆ ಬರೋ ಹಾಗೆ ಹೊಡೆದಿದಾರಲ್ಲ ಅಂತ ಹೇಳ್ಬಿಟ್ಟು ಮೊಸಳೆ ಕಣ್ಣೀರ್ ಸುರ್ಸ್ಲಿಕ್ಕೆ ಶುರು ಮಾಡ್ತು. ಅದಕ್ಕೆ ಒಂಟೆ, ಹೋಗ್ಲಿ ಬಿಡು, ನಿನ್ನಂತ ಅನುಕಂಪ ತೋರ್ಸೋ ಒಳ್ಳೆ ಮಿತ್ರ ಇದಾನಲ್ಲ, ನನಗಷ್ಟು ಸಾಕು ಅಂತ ಹೇಳ್ಬಿಟ್ಟು ಹೊರಟು ಅಲ್ಲಿಂದ. ಬಾಬಾ ನನ್ ಬೆನ್ ಮೇಲ್ ಕುಳಿತುಕೋ, ಬೇಗ ನದಿ ದಾಟಿ ನಮ್ ಮನೆ ಸೇರ್ಕೊಂಡ್ಬಿಡೋಣ ಅಂತ ಹೇಳ್ತು ಒಂಟೆ. ನರಿ ಹೇಳ್ತು, ಅಯ್ಯೋ ಗೆಳೆಯ ನೀನು ನನ್ ಮೇಲೆ ಎಲ್ಲಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ನರಿ ಜಿಗಿದು ಒಂಟೆ ಬೆನ್ ಮೇಲೆ ಕುಳಿತುಕೊಳ್ತು. ಒಂಟೆ ನೀರ್ಗಿಳಿದು ಹೋಗೋದಕ್ಕೆ ಶುರು ಮಾಡ್ತು. ನದಿ ದಾಟುವಾಗ ಒಂಟೆ ಹೇಳ್ತು, ಮಿತ್ರ ನನಗೊಂದು ದುರಭ್ಯಾಸ ಇದೆ, ಊಟ ಆದ್ಮೇಲೆ ನೀರ್ನಲ್ಲಿ ಸ್ವಲ್ಪ ಹೊತ್ತು ಮಲ್ಗೋದು, ನಾನಿಲ್ಲೇ ಸ್ವಲ್ಪ ಹೊತ್ತು ಮಲಗ್ಬಿಟ್ಟು ಆಮೇಲೆ ನದಿ ದಾಟ್ತೀನಿ ಅಂತ ಹೇಳ್ತು. ನರಿಗೆ ಅಯ್ಯೋ ಭಯ ಆಗೋಯ್ತು ಸಿಕ್ಕಾಪಟ್ಟೆ. ಏನಪ್ಪ ಇದು ಹಿಂಗೆ ಹೇಳ್ತಿದ್ದಲ್ಲ ಅಂತ ಹೇಳಿ. ಗೆಳೆಯ ದಯವಿಟ್ಟು ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಮಾಡ್ಬೇಡ, ನಾನು ನೀರಲ್ಲಿ ಮುಳುಗ್ ಹೋಗ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ನರಿ ವಿಲಿವಿಲಿ ಅಂತ ಹೇಳಿ ಒದ್ದಾಡೋದಕ್ಕೆ ಶುರು ಮಾಡ್ತು. ಅದಕ್ಕೆ ಒಂಟೆ ಹೇಳ್ತು, ಸಾಯಿ ನಿನ್ನಂತ ಮೋಸಗಾರ ನಂಬಿಕೆ ದ್ರೋಹಿಗಳಿಗೆ ಇದೇ ತಕ್ಕ ಶಾಸ್ತಿ ಅಂತ ಹೇಳಿ ನೀರ್ನಲ್ಲೇ ಕುಳಿತುಕೊಂಡ್ಬಿಡ್ತು. ಮೈ ಅಳ್ಳಾಡಿಸ್ತು. ನರಿ ನೀರ್ನಲ್ಲೇ ಬಿದ್ದು ಸತ್ ಹೋಯ್ತು ಪಾಪ. ಈ ಕಥೆಯಿಂದ ನೀವು ತಿಳ್ಕೊಳ್ಬೇಕಾಗಿರೋದೇನ್ ಹೇಳಿ? ನಾವ್ ಯಾವತ್ತೂ ಕೂಡ ನಂಬಿಕೆ ಇಟ್ಟವರಿಗೆ ಖಂಡಿತವಾಗಿಯೂ ದ್ರೋಹ ಮಾಡಬಾರ್ದು. ಎಲ್ಲರಿಗೂ ಕೂಡ ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಈ ಕತೆಗಳನ್ನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಮತ್ತು ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.